ನಮಗೆ ಇಲ್ಲೆಲ್ಲ ಉಡುಪಿ ಸ್ವಾಮಿಗಳ ಪರಿಚಯ ಕಮ್ಮಿ. ನಾವು 8 ಸ್ವಾಮಿಗಳನ್ನು ಉಡುಪಿ ಸ್ವಾಮಿಗಳು ಅಂತ ಕರೆಯೋದು. ಅದು ಹೇಗೆ ಅಂತಂದರೆ, ಉತ್ತರ ಭಾರತದವರು ಇಡೀ ದಕ್ಷಿಣ ಭಾರತವನ್ನು ಮದ್ರಾಸಿ ಅಂತ ಕರೆದಂತೆ. ಅವರಿಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ ಉಂಟು ಅಂತ ಗೊತ್ತೇ ಇಲ್ಲ. ದಕ್ಷಿಣ ಭಾರತ ಅಂದರೆ ಮದ್ರಾಸಿ ಅಂತ ಕರೆದಂತೆ ಉಡುಪಿಯಲ್ಲಿ 8 ಮಠ ಉಂಟು ಅಂತ ಗೊತ್ತಿಲ್ಲ. ಎಲ್ಲ ಉಡುಪಿ ಸ್ವಾಮಿಗಳು ಅಂತ ಕರಿ. ಬೇರೆ ಬೇರೆ ಮಠಗಳುಂಟು, ಒಂದೊಂದು ಮಠಕ್ಕೂ ಒಂದೊಂದು ರೀತಿಯ ಚರಿತ್ರೆ ಉಂಟು, ಆದರೆ ಹೇಳುವವರು ಇಲ್ಲ ಅಂತ ಅಷ್ಟೇ. ನಮ್ಮಲ್ಲೆಲ್ಲ ಯಾವಾಗ ಅಂತಂದರೆ ಬಾಯಿ ದೊಡ್ಡದಿದ್ದರೆ ಬದುಕಿಯಾನು ಮಗ ಅಂತ ಹಾಗಾಗಿದೆ ನಮ್ಮಲ್ಲಿ. ಆ ಸುಧೀಂದ್ರ ತೀರ್ಥರು ಕೂಡ ಅಷ್ಟೇ ತಪಸ್ವಿಗಳು. ಎಷ್ಟು ತಪಸ್ವಿಗಳು ಅಂತಂದರೆ, ಕೃಷ್ಣನ ಪೂಜೆಗೆ ಅವರೊಟ್ಟಿಗೆ ಎಡಬಲ ಸೇವೆ ಮಾಡಿಕೊಂಡಿದ್ದವರ ತಮ್ಮ ಹೇಳ್ತಿದ್ದದ್ದು. ಕೃಷ್ಣನ ಮಹಾಮಂಗಳಾರತಿಗೆ ಕೃಷ್ಣನ ಸ್ನಾನ ಮಾಡಿಕೊಂಡು ಕೃಷ್ಣನ ಮುಂದೆ ಕೂತು ಅರ್ಚನೆ ಮಾಡ್ತಾರೆ. ಹೀಗೊಮ್ಮೆ ತುಳಸಿ ಹಾಕ್ತಾರೆ, 2ನೇ ಸಲ ಹಾಕುವಾಗ ಹಿಂದೆ ತರ್ತಾರೆ. ಹೀಗೆ 11 ಗಂಟೆಗೆ ಮಹಾಮಂಗಳಾರತಿ ಆಗಬೇಕಾದ್ರೆ 12:15 1 ಗಂಟೆ. ಯಾಕೆಂದರೆ ನಾಮಾವಳಿ ಮುಗಿಯದೆ ಧೂಪ ಮಾಡೋಲ್ಲ. ನಾಮಾವಳಿ ಮುಗಿಯೋಣ ಅಂತಂದ್ರೆ ಒಂದೊಂದು ನಾಮಕ್ಕೆ ಒಂದೊಂದು ತುಳಸಿ ಹಾಕಬೇಕು. ಹಾಕ್ತಾರೆ, ಒಂದು ಹಾಕ್ತಾರೆ, ಇನ್ನೊಂದು ಹಾಕೋಣ ಅಂತಂದು ಪಕ್ಕ ಹಿಂದೆ ತರ್ತಾರೆ, ಮತ್ತೆ ಒಂದು 2 ನಿಮಿಷ ಆದಮೇಲೆ ಹಾಕ್ತಾರೆ. ಹೀಗಾಗಿ 12:15 1. ಎಡಬಲ ಸೇವೆಯವ ಕಾದ ಕಾದ ಕಾದ, ಇದು ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ ಅಂತಂದ ಏನು ಮಾಡಿದ, ಆ ಧೂಪಾರತಿ ಆಗಬೇಕಲ್ಲ, ಧೂಪ ಇಟ್ಟ, ಎತ್ಕೊಂಡು ಹೊರಗೆ ಬಂದ. ಎಷ್ಟು ಬೇಕಾದರೂ ಇವರು ಅರ್ಚನೆ ಮಾಡಲಿ ಅಂತ ಹೊರಗೆ ಬಂದ. ಯಾಕೆಂದರೆ ನಾವೆಲ್ಲರದ್ದು ಮಠದಲ್ಲಿ ಹೊಟ್ಟೆಪಾಡಿಗೋಸ್ಕರ ತಾನೆ, ಆದರೆ ನಮಗೆ ಪೂಜೆನೂ ಪುನಸ್ಕಾರ ಎಂಥದ್ದೆಲ್ಲ. ಆದ್ದರಿಂದ ಇಟ್ಟ ಹೊರಗೆ ಬಂದ. ಇವರದ್ದೆಲ್ಲ ನಾಮಾವಳಿ ಸರ್ವಪ್ರಹರಣ ಆಯಿತು. ಓಂ ನಮ ಇತಿ ನಾಮಾವಳಿ ಆಯಿತು. ಧೂಪ ತೆಗೆದ್ರು, ಹೀಗೆ ಹಿಡಿದ್ರು, ಹೊಗೆ ಹೇಳ್ತಾ ಇಲ್ಲ ಅಂದರೆ ಏನರ್ಥ, ಬೆಂಕಿ ನಂದಿದೆ ಅಂತ ಅರ್ಥ. ನೋಡಿದ್ರು, ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರಂತೆ, ಇದು ಯಾರಿಗೆ, ಅವನ ಹೆಂಡತಿಗೆ ಹಚ್ಚಿಕೊಳ್ಳಿಕ್ಕ ಅಂತ ಒಂದು ಮಾತು ಅವರ ಮನಸ್ಸಿನಲ್ಲಿ ಬಂತಂತೆ. ಅಷ್ಟೇ ಅಂದದ್ದು. 3-4 ದಿವಸ ಆದಾಗ ಆ ವ್ಯಕ್ತಿ ಇಲ್ಲ, ಎಡಬಲ ಸೇವೆ ಮಾಡುವ ವ್ಯಕ್ತಿ ಇಲ್ಲ. ಸ್ವಾಮಿಗಳು ವಿಚಾರಿಸಿದ್ರು, ಯಾಕೆ ಬರ್ತಾ ಇಲ್ಲ ಅಂತ ಅಂದರು. ಅವರು ಇಲ್ಲ ಅಂತಂದರು. ಏನಾಯಿತು, ತೀರಿ ಹೋದರು. ಆವಾಗ ಸ್ವಾಮಿಗಳು ಎಣಿಸಿದ್ರಂತೆ, ಏನೋ ನನ್ನಿಂದ ಉದ್ದೇಶಪೂರ್ವಕವಾಗಿ ತಡ ಆಗುತ್ತಿದ್ದದ್ದಲ್ಲ. ನಾನು ಹೀಗೆ ಕೃಷ್ಣನಿಗೆ ತುಳಸಿ ಹಾಕುತ್ತಿದ್ದೆ, ಇನ್ನೊಂದು ತುಳಸಿ ಹಾಕೋಣ ಅಂತಂದಾಗ ನನಗೆ ಅಲ್ಲಿ ದೇವತೆಗಳು ಕಾಣುತ್ತಿದ್ದರು. ದೇವತೆಗಳು ಪೂಜೆ ಮಾಡುವಾಗ ನಾನು ತುಳಸಿ ಹಾಕಬಾರ್ದು ಅಂತ ಹಿಂದೆ ತೆಗೀತಿದ್ದೆ. ಅಯ್ಯೋ, ಏನೋ ಮನಸ್ಸಿಗೆ ಬಂದು ಬಿಡ್ತು, ದೇವರು ಅಸ್ತು ಅಂತ ಅನ್ನೋದಾ ಅಂತ ಕೃಷ್ಣನೇ ಬೈದ್ರಂತೆ. ನಮ್ಮಲ್ಲೆಲ್ಲ ನಮ್ಮ ಸಂಪ್ರದಾಯ ಕ್ರಮ ಹೇಗನು ಅಂತಂದರೆ, ಗಂಡ ತೀರಿ ಹೋದ ಮೇಲೆ ಅಂಗಾರ ಹಚ್ಚುವುದು ಅಂತ ಅದೊಂದು ಕ್ರಮ ನಮ್ಮಲ್ಲಿ ಬಂದಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಹಾಗೆ ಬಂದಿದೆ. ಅಲ್ಲಿ ತುಳಸಿ ನಿರ್ಮಾಲ್ಯವನ್ನು ಕೂಡ ಈಗಿನವರು ಸ್ವಲ್ಪ ಅಭ್ಯಾಸ ಆಗಿದೆ ತಗೊಳ್ತಾರೆ. ಇಲ್ಲ, ಹಿಂದಿನ ಕಾಲದ ಹೆಣ್ಮಕ್ಕಳು ಗಂಡ ತೀರಿ ಹೋದರೆ ಮಾತ್ರ ಅವರು ತುಳಸಿ ತಗೊಳ್ಳೋದು, ತುಳಸಿ ನಿರ್ಮಾಲ್ಯ ನಮ್ಮಿಂದ ತಗೊಳ್ಳೋದು, ಇಲ್ಲದ್ರೆ ಹೂವನ್ನೇ ತಗೊಳ್ಳೋದು ಅವರು. ಅಂದರೆ ಏನರ್ಥ, ನಿನ್ನ ಹೆಂಡತಿಗೆ ಹಚ್ಚಿಕೊಳ್ಳಿಕ್ಕ ಅಂತಂದರೆ ಇವ ತೀರಿ ಹೋಗಬೇಕು ಅಂತ ಅರ್ಥ ತಾನೆ ಅದರದ್ದು. ಅಂದರೆ ಅಂತಹ ತಪಸ್ವಿಗಳು ಸ್ವಾಮಿಗಳು ಉಡುಪಿಯಲ್ಲಿಯೂ ಇದ್ದರು. ಅಷ್ಟು ತಪಸ್ವಿಗಳು ವಿದ್ಯಾ ಸಮುದ್ರರು ಇದ್ದರು. ಅದೇ ಕಾಲದಲ್ಲಿ ವಿದ್ಯಾಮಾನ್ಯರು ಇದ್ದರು. ನಿಮಗೆ ವಿದ್ಯಾಮಾನ್ಯರ ಪರಿಚಯ ಚೆನ್ನಾಗಿ ಉಂಟು. ಅದೇ ಕಾಲದಲ್ಲಿ ವಿದ್ಯಾಮಾನ್ಯರು ಇದ್ದರು. ಒಂದೊಂದು ಸಂದರ್ಭದಲ್ಲಿ ವಿದ್ಯಾ ಸಮುದ್ರರು ದೊಡ್ಡವರು ಆಶ್ರಮದಲ್ಲಿ, ಇವರು ಚಿಕ್ಕವರು. ಅವರಿಬ್ಬರು ಒಮ್ಮೊಮ್ಮೆ ಭೇಟಿಯಾಗುತ್ತಿತ್ತಂತೆ. ಭೇಟಿಯಾಗುತ್ತಿದ್ದಾಗ ವಿದ್ಯಾ ಸಮುದ್ರರು ಹೇಳ್ತಿದ್ರಂತೆ ವಿದ್ಯಾಮಾನ್ಯರ ಹತ್ರ, ನಿಮ್ಮನ್ನು ನೋಡಿದಾಗ ನಮಸ್ಕಾರ ಮಾಡೋಣ ಅಂತ ತೋರ್ತದೆ ಅಂತ ಅಂತಿದ್ರಂತೆ. ಆದರೂ ಮಾಡೋಲ್ಲ. ಯಾಕೆ, ನೀವು ಇನ್ನೂ 100 ಕಾಲ ಬಾಳಬೇಕು, ಅದಕ್ಕೋಸ್ಕರ ಮಾಡೋಲ್ಲ ಅಂತ ವಿದ್ಯಾ ಸಮುದ್ರರು ಹೇಳಿದ್ದು. ಹಾಗಾದರೆ ಏನರ್ಥ ಇಲ್ಲಿ, ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನಮ್ಮದು ನಮಸ್ಕಾರ. ನನ್ನ ಗುರುಗಳು ಹೇಳ್ತಿದ್ರು, ಹೀಗೆ ವಿದ್ವಾಂಸರ ಹತ್ರ ಮಾತಾಡ್ತಾರೆ. ನನ್ನ ಗುರು ವಿಭುದೇಶ ತೀರ್ಥರು ಅಂತ ನನ್ನ ಗುರು. ಪ್ರಾಯಶಃ ಕೆಲವರಿಗೆ ಪೂರ್ಣಪ್ರಜ್ಞ ಶಾಲೆ ಅಂತ ಬೆಂಗಳೂರಿನದ್ದು ಅದು ಕೇಳಿದರೆ ಗೊತ್ತಾದೀತು. ವಿಭುದೇಶ ತೀರ್ಥರು ನನ್ನ ಗುರುಗಳು. ಅವರೂ ಕೂಡ ಅಷ್ಟೇ, ಹೀಗೆ ವಿದ್ಯಾಮಾನ್ಯರ ಬಗ್ಗೆ ತುಂಬ ತಾನು ಕಾಳಜಿ, ಅಂದರೆ
ದೊಡ್ಡವರು ದೊಡ್ಡವರು ಅಂಥೇಳಿ ಹೀಗೆ ಇದ್ದವರು. ಹೀಗೆ ಈ ರೀತಿಯಲ್ಲಿ ಏನು ನೋಡಿದಾಗ ನಮಗೆ ಮಾಡಬೇಕು ಅಂತ ತೋರುತ್ತೆ. ಅದೇ ವಿದ್ಯಾಮಾನ್ಯರು ನೋಡಿದಾಗ ನಮಸ್ಕಾರ ಮಾಡಬೇಕು ಅಂತ ತೋರ್ತದೆ ಅಂತ. ಅದೇ ರೀತಿಯಲ್ಲಿ ದೇವರಿಗೆ ನಾವು ನಮಸ್ಕಾರ ಮಾಡುವಾಗ ಯಾಕೆ ಮಾಡ್ತೀಯಾ ಅಂತ ಯಾರಾದರೂ ಕೇಳಿದರೆ ಅಥವಾ ದೇವರೇ ಕೇಳಿದರೆ ಮಾಡಬೇಕು ಅಂತ ತೋರಿತು, ಮಾಡ್ತಾ ಇದ್ದೇನೆ. ಆದ್ದರಿಂದ ತೇ ಚರಿತಂ, ಹೇ ಭಗವನ್ ನಿನ್ನ ಚರಿತೆಯನ್ನು ಯಾಕೆ ತೇ ನಿನಗೋಸ್ಕರ ಜ್ಞಾಪಯ ತಿಳಿಸೋ. ನಾನು ಸ್ವಲ್ಪ ನಿನ್ನ ಚರಿತ್ರೆಯನ್ನು ತಿಳಿದವನಾಗುತ್ತೇನೆ. ನಿನ್ನ ಚರಿತ್ರೆಯಿಂದ 4 ಜನ ನನ್ನ ಹತ್ರನೂ ಕೇಳ್ತಾರೆ, ದೇವರ ಚರಿತ್ರೆ ಹೇಳಿಯಪ್ಪ ಅಂತ ಕೇಳ್ತಾರೆ. ಹಾಗೆ ವಿಭುದೇಶ ತೀರ್ಥರು ವಿದ್ವಾಂಸರನ್ನು ಮಾತಾಡಿಸಿದರೆ, ಅಂದರೆ ಏನಾದರೂ ವಾಕ್ಯಾರ್ಥ ಏನಾದರೂ ಅವರ ಹತ್ರ ಮಾತಾಡಿದರೆ ಆಮೇಲೆ ಕೂಡಲೇ ಸಂಭಾವನೆ ಕೊಡ್ತಿದ್ರು. ವಿದ್ವಾಂಸರು ಹೇಳ್ತಿದ್ರಂತೆ, ಬೇಡ ಸ್ವಾಮಿ ಸಂಭಾವನೆ. ಆವಾಗ ನನ್ನ ಗುರುಗಳು ಹೇಳುವುದೇನು ಅಂತಂದರೆ, ವಿಭುದೇಶರು ಹೇಳುವುದು ಅಂತಂದರೆ, ವಿದ್ವಾಂಸರನ್ನು ಮಾತಾಡಿಸಿದರೆ ಅವರ ವಿದ್ವತ್ತಾಕ್ಕೆ ಬೆಲೆ ಕೊಡಬೇಕು ಅಂತಂತಿದ್ರಂತೆ. ಹಾಗಾದರೆ ನಮ್ಮಲ್ಲಿ ವ್ಯಕ್ತಿ ಪೂಜೆ ಅಂತ ಇಲ್ಲವೇ ಇಲ್ಲ, ಶಕ್ತಿ ಪೂಜೆ ಅಂತ ನಮ್ಮಲ್ಲಿರೋದು. ವ್ಯಕ್ತಿಯಲ್ಲಿರತಕ್ಕಂಥ ವ್ಯಕ್ತಿತ್ವಕ್ಕೆ ಪೂಜೆ ನಮ್ಮದು. ಆ ದೃಷ್ಟಿಯಲ್ಲಿ ಭಗವಂತನ ವ್ಯಕ್ತಿತ್ವ ಅಂತದ್ದುಂಟು. ಆದ್ದರಿಂದ ಮಧ್ವರಂತ ಇದ್ದಾರೆ, ನಿನ್ನ ಚರಿತ್ರೆಯನ್ನು ನಿನಗೋಸ್ಕರ ಮೇ ಜ್ಞಾಪಯ, ನನಗೆ ತಿಳಿಯ ಹೇಳು. ಅಂದರೆ ಹೀಗೆ ದೇವರನ್ನು ನಾವು ಪ್ರತಿ ದಿವಸ ಉಪಾಸನೆ ಮಾಡ್ತಾ ಇದ್ದರೆ ನಾಳೆ ದಿವಸ ಜನಗಳು ನಮ್ಮನ್ನೂ ಕೂಡ ಮಾತಾಡಿಸ್ತಾರೆ. ಯಾಕೆ ನಿಮ್ಮನ್ನು ನೋಡುವಾಗ ಮಾತಾಡಿಸೋಣ ಅಂತ ತೋರುತ್ತೆ. ನಿಮ್ಮ ವ್ಯಕ್ತಿತ್ವ ಅಂತದ್ದು ನಮಗೆ ಬಿಟ್ಟರೆ ಬಿಡೋಲ್ಲ. ಮೋದಿ ಜೊತೆ ಮಾತಾಡೋಣ ಅಂತ ತೋರುತ್ತಲ್ವಾ, ಅದಕ್ಕೆ ಹೇಳಿದ್ದು ಬಿಟ್ಟರೆ ಅಂತ, ಅದಕ್ಕೆ ಹೇಳಿದ್ದು. ಇಲ್ಲಿ ಒಬ್ಬ ವಿಧಾನಸೌಧದಲ್ಲಿ ಬಿದ್ದುಕೊಂಡಿದ್ದಾನೆ, ಸಮೀಪ ಬಂದರೂ ದೂರ ಹೋಗೋಣ ಅಂತ ತೋರುತ್ತೆ. ಯಾಕೆ? ಅವನ ವ್ಯಕ್ತಿತ್ವ ಅಂತದ್ದುಂಟಲ್ಲ. ಹಾಗಾದರೆ ಪ್ರಾಯಶಃ ಎಷ್ಟು ಜನ್ಮದಲ್ಲಿ ಭಗವಂತನನ್ನು ಈ 12 ಸ್ತೋತ್ರದಿಂದ ಉಪಾಸನೆ ಮಾಡಿದ್ದನೋ ಏನು ಅಂತ, ನಿನಗೋಸ್ಕರ ನಿನ್ನ ಚರಿತ್ರೆಯನ್ನು ತಿಳಿಯ ಹೇಳೋ, ನಿನಗೋಸ್ಕರ ನಿನ್ನ ಚರಿತ್ರೆಯನ್ನು ತಿಳಿಯ ಹೇಳೋ ಅಂತೇಳಿ ದೇವರ ಉಪಾಸನೆ ಮಾಡಿದರೆ ನಾಳೆ ದಿವಸ ನಮ್ಮನ್ನು ಮಾತಾಡಿಸುವ ಜನ ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡದೆ ಕೇವಲ ನಮ್ಮನ್ನು ಮಾತಾಡಿಸಬೇಕು, ನಮಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಬರುವ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಆಚಾರ್ಯ ಮಧ್ವರಂತ ಇದ್ದಾರೆ, ಏನು ಅಂತ, ತೇ ಚರಿತಂ ನಿನ್ನ ಚರಿತ್ರೆಯನ್ನು, ತೇ ನಿನಗೋಸ್ಕರ, ಮೇ ನನಗೆ, ಜ್ಞಾಪಯ ತಿಳಿಯ ಹೇಳು. ಎಂಥ ಚರಿತ್ರೆ ಅದು? ವರಪ್ರದ ಚರಿತಂ. ಆ ಚರಿತ್ರೆಯ ತಾಕತ್ತು ಅಷ್ಟು ಉಂಟು. ವರವನ್ನು ಕೊಡುತ್ತೆ, ನಮಗೆ ಬೇಕಾದ್ದನ್ನು ಕೊಡುತ್ತೆ ಅಂತೆ. ಅಲ್ಲೂ ಅಷ್ಟೇ ತಾನೆ. ಏನು, ನಮಗೇನೋ ಸಮಸ್ಯೆ ಬಂತು, ಸಮಸ್ಯೆ ಬಂದಾಗ ಪರಿಹಾರ ಹೇಳ್ತಾರೆ. ಏನು ಹೇಳ್ತಾರೆ? ಇದು ಪಾರಾಯಣ ಮಾಡು, ಅದು ಪಾರಾಯಣ ಮಾಡು, ಅಷ್ಟು ಸಲ ಪಾರಾಯಣ ಮಾಡು, ಇಷ್ಟು ಸಲ ಪಾರಾಯಣ ಮಾಡು ಅಂತಂತಾರೆ. ಸರಿ, ನಾವು ಪಾರಾಯಣ ಮಾಡಿದೆವು. ಏನು ಪಾರಾಯಣ ಮಾಡಿದ್ದು? ಅವನ ಚರಿತ್ರೆಯನ್ನು ತಾನೇ ಪಾರಾಯಣ ಮಾಡಿದ್ದು. ಹಾಗಾದರೆ ನಮಗೆ ವರ ಕೊಟ್ಟದ್ದು ಯಾವುದು? ನಮಗೆ ಫಲ ಕೊಟ್ಟದ್ದು ಯಾವುದು? ಚರಿತ್ರೆಯ ಪಾರಾಯಣ ನಮಗೆ ವರ ಕೊಟ್ಟದ್ದು. ಹಾಗಾದರೆ ಚರಿತ್ರೆ ಎಂಥದ್ದು? ವರವನ್ನು ಕೊಡತಕ್ಕಂತಹ ಚರಿತ್ರೆ. ಕರುಣಾಪೂರ್ಣರಿಗೆ ವರವನ್ನು ಕೊಡತಕ್ಕಂತಹ ಚರಿತ್ರೆಯನ್ನು ನನಗೆ ತಿಳಿಸೋ. ಎಲ್ಲ ದೇವತೆಗಳು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಭಗವಂತನ ಬಳಿಗೆ ಹೋದ್ರ, ಒಂದು ಭೂಮಿಯನ್ನು ಮುಂದಿಟ್ಟುಕೊಂಡು ಭಗವಂತನ ಬಳಿಗೆ ಹೋದ್ರ ಪ್ರಾರ್ಥನೆ ಮಾಡಲಿಕ್ಕೆ, ಬರಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ. ಆವಾಗ ಕೃಷ್ಣ ರೂಪದಿಂದ ಇಳಿದು ಬಂದನ. ಇನ್ನೊಮ್ಮೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ರ, ಆವಾಗ ತಾನು ಬರುವುದಿಲ್ಲ ಅಂತ ಹೇಳಿದ. ಮತ್ತು ನನ್ನವನನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿದ. ಮಧ್ವರನ್ನು, ವಾಯುದೇವರನ್ನು ಕಳಿಸಿಕೊಟ್ಟ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೋಗಿ ಕ್ಷೀರ ಸಮುದ್ರದ ಬಳಿಯಲ್ಲಿ ನಿಂತು ಪುರುಷ ಸೂಕ್ತದಿಂದ ಹೊಗಳಿದ್ರು. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೆ ಮಾರ್ಗಾತ್ ಸತಾಂ ಸ್ಖಲತ್ ಖಿನ್ನ ಹೃದೋ ಮುಕುಂದಂ ದೇವಾಹ ಚತುರ್ಮುಖ ಮುಖಾಹ ಶರಣಂ
ಪ್ರಜಗ್ಮುಹು, ದೇವರ ಬಳಿಗೆ ಹೋಗಿ ಶರಣೋ 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 ಅಂತಂದ್ರಂತೆ. ಯಾರು? ಚತುರ್ಮುಖಾದಿ ಬ್ರಹ್ಮಾದಿ ದೇವತೆಗಳು ಯಾರ ಮೇಲೆ ಕರುಣೆಯಿಂದ? ಭೂಮಿಯಲ್ಲಿರತಕ್ಕಂಥ ಸಾತ್ವಿಕರ ಮೇಲಿನ ಕರುಣೆಯಿಂದ. ಹಾಗಾದರೆ ಭೂಮಿಯಲ್ಲಿ ಇರತಕ್ಕಂತಹ ಸಾತ್ವಿಕರಾದ ಮಾನವರ ಮೇಲೆ ಕರುಣೆಯಿಂದ ಪೂರ್ಣರಾದ ದೇವತೆಗಳಿಗೆ ವರವನ್ನು ಕೊಡುವ ಚರಿತ್ರೆ ಉಳ್ಳವ. ದೇವತೆ ಹೋಗಿ ಪ್ರಾರ್ಥನೆ ಮಾಡಿದಾಗ ನಡೀರಿ, ಯಾರಿಗೆ ಬೇಕೋ ಅವರೇ ಬರಲಿ ಅಂತಂದಿಲ್ಲ. ಸಾಮಾನ್ಯ ನಮ್ಮ ಕ್ರಮ ಹಾಗೆ ತಾನೆ. ಸ್ವಾಮಿ, ನಾನಿದನ್ನು ತುಂಬ ಅನುಭವಿಸಿದವ, ನನ್ನ ಕೈಯಲ್ಲಿ ಅಧಿಕಾರ ಇರುವಾಗ ನಾನು ಮತ್ತಿದು ಬೇಡ ಅಂತ ಬಿಟ್ಟುಕೊಟ್ಟೆ ಶಿಷ್ಯನಿಗೆ. ಈ ಶಾಲೆಗಳನ್ನು ನಡೆಸುವ ಕ್ರಮದಲ್ಲಿ ಸಂದರ್ಭದಲ್ಲಿ ಅದೇನೋ ನನ್ನ ಗುರುಗಳ ಕೈ ಗುಣ ಚೆನ್ನಾಗಿತ್ತು. ಅವರ ಬಲ ಕೈಯಲ್ಲಿ 6 ಬೆರಳು, ಅದೊಂದು ಭಾರೀ ಲಕ್ಷಣ 6 ಬೆರಳು ಅಂತಂದರೆ. ಆದ್ದರಿಂದ ಅವರು ಮುಟ್ಟಿದ್ದು ಚಿನ್ನ ಆಗುತ್ತಿತ್ತು. ವಿದ್ಯಾಸಂಸ್ಥೆಗಳ ಬಗ್ಗೆ ಅವರಿಗೊಂದು ದೈವ ಏನೋ ವಿಶೇಷವಾದ ಅನುಗ್ರಹ ಮಾಡಿತ್ತು. ಅದು ಕ್ರಮೇಣ ಆ ಶಾಲೆ ನನ್ನ ಗುರುಗಳ ಕಾಲಾದ ಮೇಲೆ ನನ್ನ ಕೈಗೆ ಬಂತು. ಆವಾಗ ಹೀಗೆ ಒಬ್ಬರೊಬ್ಬರೊಬ್ಬರೊಬ್ಬರೇ ಬರುವುದು. ಸ್ವಾಮಿ ಏನು? 1 ಸೀಟು. ಇದು ಕೇಳಿಕೆ ಒಮ್ಮೊಮ್ಮೆ ಸಿಟ್ಟು ಬಂದು ನಾನೊಂದು ಕುರ್ಚಿ ತಂದು ಸೀಟು ಉಂಟು ಕೂತ್ಕೊಳ್ಳಿ ಅಂತಂದೆ. ಯಾರಿಗೆ? ಹೀಗೆ ನನಗೆ ಬೇಕಾದರೂ ಒಬ್ಬರು ಬೆಂಗಳೂರಲ್ಲಿದ್ದಾರೆ. ಊರಿನವ, ನಾನು ಊರಿನಲ್ಲಿರುವಾಗ ಮಾತಾಡೋದು. ನನಗೆ ಬೇಕಾದವರು ಬೆಂಗಳೂರಲ್ಲಿದ್ದಾರೆ, ಅವರ ಮಗುವಿಗೆ 1 ಸೀಟು ಬೇಕು ನಿಮ್ಮ ಶಾಲೆಯಲ್ಲಿ. ಮತ್ತೆ ಪುನಃ ಅಲ್ಲ, ಬೇಕಾದರೆ ಅವರೇ ಬರ್ತಾರೆ ಅಂತ. ನಾನು ಬೇಡ ಅಂತಂದೆ. ಯಾರಿಗೆ ಬೇಕಾದರೆ? ನನಗಂತೂ ಬೇಡ. ಕೊನೆಗೆ ಏನಂದೆ ನಾನು? ನೀವು ಹೇಳುವುದು ಹೇಳಿ ಆಯ್ತಲ್ಲ, ನಿಮ್ಮ ಗೆಳೆಯನಿಗೆ ಹೇಳಿ ಏನು ಅಂತ, ಸ್ವಾಮಿಗಳಿಗೆ ಹೇಳಿದ್ದೇನೆ ಅಂತ ಹೇಳಿಬಿಡಿ. ಮತ್ತೆ ತೀರ್ಮಾನ ಸ್ವಾಮಿಗಳದ್ದು. ನಿಮ್ಮ ಕೆಲಸ ಏನು? ಅವರು ಹೇಳಿದ್ದನ್ನು ಸ್ವಾಮಿಗಳಿಗೆ ಹೇಳುವುದು ತಾನೇ. ಬೇಕಾದರೆ ಅವರೇ ಬರಲಿ ಅಂತ. ಇದು ಸಾಮಾನ್ಯವಾಗಿ ನಿಮ್ಮ ಕ್ರಮ ಅಲ್ವೋ. ದೇವರು ಹಾಗೆ ಮಾಡಿಲ್ಲ ಅಂತೆ. ಬೇಕಾದರೆ ಅವರೇ ಬರಲಿ ಅಂತ ದೇವರು ಹಾಗೆ ಮಾಡಿಲ್ಲ ಅಂತ.